ಇಳಿದಿದ್ದೀನಿ. ಸೊ ಇವಾಗ ಮುಂದೆ ಒಂದು ಟೂರ್ ಹೋಗಿ ಬರೋಣ ಅಂತ. ಬನ್ನಿ ಹೋಗೋಣ. ಇವಾಗ ನಾವು ಬಂದಿದ್ದೀವಿ ನಾರ್ವೆ ಫೆರಿ ಪಾಯಿಂಟ್ ಹತ್ರ. ನೋಡಿ ಇದೆ ಅಲ್ಲಿ, ಮತ್ತು ಈ ಸೈಡ್ ಬರೀ ಒಂದೇ ಒಂದು ಫೇರಿ ಇರೋದು. ನೋಡಿ ಅಲ್ಲಿ ಒಂದು. ಮತ್ತು ಈ ಸೀನಿಯರ್ ಅಂತೂ ನಮ್ಗೆ ತುಂಬ ಇಷ್ಟ ಆಯಿತು. ಮತ್ತು ಈ ಜನ ಅಂತೂ ತುಂಬ ಕಮ್ಮಿ ಇದೆ, ಒಬ್ಬರು ಇಬ್ಬರು ಅಷ್ಟೇ ಇರೋದು. ಇವಾಗ ಬಂದಿತ್ತು ಬೋಟ್ ಹೋಗ್ತಾ ಇದೆ ಫೇರಿ. ಮತ್ತು ಆ ಫೇರಿ ಇದೆಯಲ್ವಾ, ಅಲ್ಲಿರೋದು ಶಿವ ಅಂತ. ಹೀಗಿದ್ರೆ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ, ಮತ್ತು ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಬಂದಿದ್ದೀನಿ ಫೇರಿ. ಸೊ ಈ ಫೇರಿ ರಿವರ್ ಐಲ್ಯಾಂಡ್ ತನಕ ಹೋಗುತ್ತೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ನೀವು ನೋಡಿರ್ಬೋದು, ನಾನು ಲಾಸ್ಟ್ ಟೈಮ್ ಇದರಲ್ಲೇ ವಿಡಿಯೋ ಮಾಡಿದ್ದೆ. ಅಲ್ಲಿ ರಿವರ್ ಐಲ್ಯಾಂಡ್, ವ್ಯಾಕ್ಸಿಮ್ ಐಲ್ಯಾಂಡ್ ಮತ್ತು ಚರವ್ ಐಲ್ಯಾಂಡ್ ಮಾಡಿದ್ದೆ, ನೀವು ನೋಡಿರ್ಬೋದು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ರಿವರ್ ಐಲ್ಯಾಂಡ್ ಹತ್ರ. ಸೊ ಈ ಪಾರ್ಟಿ ಇರೋದು ಓಲ್ಡ್ ಗೋವಾಟು ರಿವರ್ ಐಲ್ಯಾಂಡ್ ತನಕ ಇನ್ನೊಂದು ಫೇರಿ ಇದೆ. ಸೊ ಇದು ಆಲ್ಮೋಸ್ಟ್ 1 ಕಿಲೋಮೀಟರ್ ತನಕ ಇದೆ. ಟರ್ನ್ ತಗೊಳ್ಳೋದು. ಸೊ ಇದಾದಮೇಲೆ ನಾವು ಇನ್ನೊಂದು ಫೇರಿ ಹೋಗ್ತೀವಿ. ಸೊ ನಾವು ಲಾಸ್ಟ್ ಟೈಮ್ ಕೂಡ ಇಲ್ಲೇ ಬಂದಿದ್ವಿ. ಅದು ನಾನು ಕಂಪ್ನಿದಲ್ಲಿ ಬ್ಲಾಗ್ ಮಾಡಿದ್ದೆ. ಈ ಸತಿ ನಾನು ಕನ್ನಡದಲ್ಲಿ ಮಾಡ್ಕೊತೀನಿ. ಸೊ ಆ ವಿಡಿಯೋ ನಾನು 1 ಇಯರ್ ಬ್ಯಾಕ್ ಮಾಡಿದ್ದೆ. ಸೊ ಇನ್ನೊಂದು ಫೇರಿ ಆದಮೇಲೆ ಇಲ್ಲೇ ಬರ್ತೀವಿ ಅಂತ ಅಂದ್ಕೊತೀನಿ. ಮತ್ತು ಇದಾದಮೇಲೆ ಸ್ವಲ್ಪ ಟೈಮ್ ಇದ್ದರೆ ನಾವು ಇಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ವ್ಯಾಕ್ಸಿಮ್ ಐಲ್ಯಾಂಡ್ಗೆ. ಅದು ತುಂಬ ಜನ ಹೇಳ್ತಾರೆ ಅದು ಒಂದು ಗೋಸ್ಟ್ ಐಲ್ಯಾಂಡ್ ಥರ. ನಾವು ಲಾಸ್ಟ್ ಟೈಮ್ ಹೋಗಿದ್ವಿ, ಅಂದರೆ ಅಲ್ಲಿ ಒಂಥರ ಚೆನ್ನಾಗಿ ಅನಿಸಿಲ್ಲ, ಮತ್ತು ಒಂಥರ ಭಯ ಆಗಿತ್ತು. ಅದಕ್ಕೆ ನಾವು ವಾಪಸ್ ಬಂದ್ವಿ. ಸೊ ಈ ಟೈಮ್ ನಾವು ಅಲ್ಲಿ ಟೈಮ್ ಇದ್ದರೆ ಹೋಗ್ತೀವಿ. ನಿಮ್ಗೆ ನಾನು ಮುಂದೆ ಹೋಗುತ್ತೆ. ಸೊ ಇವಾಗ ನಾನು ಫೇರಿಯಿಂದ ಇಳಿದಿದ್ದೀನಿ. ಸೊ ಇವಾಗ ಮುಂದೆ ಒಂದು ಟೂರ್ ಹೋಗಿ ಬರೋಣ ಅಂತ. ಬನ್ನಿ ಹೋಗೋಣ. ಸೊ ಇವಾಗ ನಾನು ರಿವರ್ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಸೊ ಐ ಥಿಂಕ್ ನಾವು ಆ ಸೈಡಿಂದ ಹೋಗಬೇಕು. ನೋಡಿ ಅಲ್ಲಿಂದ ಒಂಚೂರು ಮುಂದೆ ಹೋಗ್ಬೇಕು, ಸ್ವಲ್ಪ ಮುಂದೆ ಹೋಗ್ಬೇಕು. ನಾವು ಹೋಗ್ತಾ ಇದ್ದೀವಿ. ಈ ಸೈಡಿಂದನೇ ಒಂದು ಇನ್ನೊಂದು ಫೇರಿ ಇದೆ, ಅಲ್ಲಿ ಹೋಗ್ತೀವಿ ನಾನು. ಇಲ್ಲಿ ಫಿಶ್ ಇದ್ದಾರೆ. ನಾರ್ವೆ ಫೇರಿ ಪಾಯಿಂಟ್ ಫೇರಿ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಈ ರೋಡ್ ಹೋಗ್ಬೇಕು ಅಂತ. ಸೊ ನಾವು ರೋಡ್ ಹೋಗ್ಬೇಕು ಅಂತ. ಇನ್ನೇ ಒಂದು 1/2 ಕಿಲೋಮೀಟ್ರ್ ಇಲ್ಲಾಂದರೆ 1 ಕಿಲೋಮೀಟ್ರ್ ಇರ್ಬೋದು. ಸೊ ಇದು ಸರ್ಕಲು. ಫುಲ್ ಬಿಟ್ಟಿದ್ದಾರೆ.
बिचौलिम जाने के लिए फेरी पॉइंट है ना इधर साइड, नार्वे फेरी पॉइंट. लेफ्ट जाओ, लेफ्ट स्ट्रेट आके लेफ्ट. ಒಂದು 10 ಕಿಲೋಮೀಟರ್. ನೋಡಿ ಇದೆ ಎರಡು ಕಣ್ಣು. ಗೊತ್ತಾಗಲ್ಲ. ಸೊ ಇಲ್ಲಿಂದ ನಾನು ನಿಮಗೆ ಫೇರಿ ಪಾಯಿಂಟ್ ಹತ್ರ ಮೀಟ್ ಆಗ್ತೀನಿ. ಸೊ ಇವಾಗ ನಾವು ಬಂದಿದ್ದೀವಿ ನಾರ್ವೆ ಫೆರಿ ಪಾಯಿಂಟ್ ಹತ್ರ. ನೋಡಿ ಇದೆ. ಸೊ ಈ ಸೈಡ್ ಅಲ್ಲಿ ಮತ್ತು ಈ ಸೈಡ್ ಬರೀ ಒಂದೇ ಒಂದು ಫೇರಿ ಇರೋದು. ನೋಡಿ ಅಲ್ಲೊಂದಿದೆ ಅಷ್ಟೇ. ಸೊ ಇವಾಗ ನಾನು ನಿಮಗೆ ಫೇರಿ ಹತ್ರ ಫೇರಿ ಒಳಗಡೆ ಮೀಟ್ ಆಗ್ತೀನಿ. Eternity later. ಸೊ ಇವಾಗ ನಾವು ಬಂದಿದ್ದೀವಿ ಮೈನಾ ಫೇರಿಗೆ. ಮತ್ತು ಇಲ್ಲಿ ಬರೋಕ್ಕೆ ಲಾಸ್ಟ್ ಫೇರಿ ಇತ್ತಲ್ವಾ, ಅಲ್ಲಿ ನಾವು ಅಲ್ಲಿಂದ ಇಲ್ಲಿ ಬರೋಕ್ಕೆ ಟೋಟಲಿ 19 ಕಿಲೋಮೀಟರ್ಸ್ ಆಯಿತು. ಮತ್ತು ಇಲ್ಲಿ ಬರೀ ಒಂದೇ ಒಂದು ಫೇರಿ ಇರೋದು, ಲಾಸ್ಟ್ ಫೇರಿ ಥರ. ಸೊ ಇವಾಗ ನಾವು ಬಂದಿದ್ದೀವಿ ಇಲ್ಲಿ. ಇನ್ನೇ ಫೇರಿ ಬಂದಿಲ್ಲ, ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು 10 to 20 ಮಿನಿಟ್ಸ್ ಆಗ್ಬೋದು. ಮತ್ತು ಹೋಗೋಣ, ಅಲ್ಲಿ ತೋರಿಸ್ತೀನಿ. ಬಿಸಿಲಂತೂ ತುಂಬ ಇದ್ದಾಗ ಇವತ್ತಂತೂ. ಮತ್ತು ಇದಂತೂ ಅಯ್ಯೋ, ಅಲ್ಲಿ ಯಾರೋ ಹೇಳಿದಾರಂತೆ 1 ಗಂಟೆ ಒಂದು ಫೇರಿ ಬರುತ್ತಂತೆ. ಇವಾಗ ಜಸ್ಟ್ ಬಂದು ಹೋಗ್ಬೋದು, ಏನೋ ಗೊತ್ತಿಲ್ಲ. ಇವಾಗ ಫೇರಿ ಬಂದಿದೆ ನೋಡಿ. 1 ಗಂಟೆ ಒಂದು ಫೇರಿ ಅಂದರೆ ಎಷ್ಟು ದೂರ ಇರ್ಬೋದು. ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಅಲ್ಲೊಂದು ಬಂದಿದೆ. ಒಂದು ಫೇರಿ ನೋಡಿ. ಯಾರೂ ಇಲ್ಲ, ಬರೀ ಇಳಿಯೋದೇ ಜಾಸ್ತಿ, ಸ್ವಲ್ಪ ಜಾಸ್ತಿ ಇದೆ, ಹೋಗೋದು ಯಾರು ಇಲ್ಲ. ಅಷ್ಟೇ ಆನ್ ಆಯಿತು. ಯಾರು ಇಲ್ಲ.
ಗೇಟ್ ವಾಲ್ವೆ ಅಂತ ಊರಿದೆ. ನಾವಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಸೊ ಎಲ್ಲ ಫೇರಿದಲ್ಲಿ ನನಗೆ ಇದು ತುಂಬ ಇಷ್ಟ ಆಯಿತು. ಅಂದರೆ ಇದು ತುಂಬ ಅಂದರೆ ಅಷ್ಟೊಂದು ಇದಿದೆ, ಒಂಥರ ವೇವ್ಸ್ ಥರ ಬರೋದು ಒಂಥರ. ಮತ್ತು ಇನ್ನೊಂದು ಒಂಥರ ದೂರ ಇದೆ. ಮತ್ತು ಇವಾಗ ನಾವು ಇಲ್ಲಿ ಯಾವುದಾದ್ರೂ ರೆಸ್ಟೋರೆಂಟ್ಸ್ ಇದ್ದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ರೆಸ್ಟೋರೆಂಟಲ್ಲಿ ಮೀಟ್ ಆಗ್ತೀನಿ. ಸೊ ಇವಾಗ ಬಂದಿದ್ದು ಬೋಟ್ ಹೋಗ್ತಾ ಇದೆ ಫೇರಿ. ಮತ್ತು ಆ ಫೇರಿ ಇದೆಯಲ್ವಾ, ಅಲ್ಲಿರೋದು ಸುರು ಅಂತ.